voice of Kannadiga News, Pulse of the Public. ಅರಕಲಗೂಡು ಪಟ್ಟಣದ ಪ್ರತಿಷ್ಠಿತ ಶಾಲೆಗಳಲ್ಲೊಂದಾದ ನಿವೇದಿತ ಶಾಲೆಯಲ್ಲಿ ಮಂಗಳವಾರ ವಿನೂತನ ಕಾರ್ಯಕ್ರಮ ಜರುಗಿತು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ಶೀರ್ಷಿಕೆಯಡಿ ನಡೆದ ಕ್ರಿಯಾತ್ಮಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾದ ಪರಶುರಾಮ್ ಶಿರೂರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇಂದು ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನ ಕಾಣ್ತಿದ್ದೇವೆ. ಇದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ. ಇಂದು ನಮ್ಮ ಮಕ್ಕಳು ದೇಶೀಯ ಆಹಾರ ಪದ್ಧತಿಯನ್ನ ಮರೆತು ಜಂಕ್ ಫುಡ್ಗಳತ್ತ ಮಾರು ಹೋಗಿದ್ದಾರೆ. ಅಂತಹ ಆಹಾರಗಳು ನಾಲಿಗೆಗೆ ರುಚಿ ಕೊಡಬಹುದು, ಆದರೆ ದೇಹದ ಪೌಷ್ಟಿಕಾಂಶ ಹೆಚ್ಚಿಸುವುದಿಲ್ಲ. ಈ ಬಗ್ಗೆ ನಮ್ಮ ಪೋಷಕರು ಹೆಚ್ಚು ಜಾಗೃತರಾಗಿ ಜಂಕ್ ಫುಡ್ಗಳಿಂದ ಮಕ್ಕಳನ್ನು ದೂರವಿರಿಸಬೇಕು ಎಂದರು. ಮಕ್ಕಳಿಂದ ಕೂಡಲೇ ಅತಿಯಾದ ಪ್ರೀತಿಯಿಂದ ನೋಡುವ ಸಲುವಾಗಿ ಅವರ ಆರೋಗ್ಯದ ಮೇಲೆ ಆಗುತ್ತಿರುವ ದುಷ್ಪರಿಣಾಮದ ಬಗ್ಗೆ ನಾವು ಜಾಗೃತಿ ವಹಿಸುತ್ತಿಲ್ಲ ಎಂದರು. ಇದರ ಪರಿಣಾಮ ಅಪಾಯಕಾರಿಯಾಗಿದೆ ಎಂದು ಎಚ್ಚರಿಸಿದರು. ಅದನ್ನು ನಾವು ಗಮನಿಸಬೇಕು. ವಿದ್ಯೆ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಬೇಕು, ಆರೋಗ್ಯ ಬೇಕು. ಖಂಡಿತವಾಗಿ ಸಂಸ್ಕಾರ ಬೇಕು, ಆರೋಗ್ಯ ಬೇಕು. ಅಂದ್ರೆ ವಿದ್ಯೆ ಸಾರ್ಥಕತೆ ಆಗ್ತದೆ. ವಿದ್ಯಾವಂತರಾಗಿದ್ದವರು ಸಂಸ್ಕಾರ ಇಲ್ಲದೆ ಹೋದ್ರೆ ಆ ವಿದ್ಯೆ ವ್ಯರ್ಥವಾಗಿ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಹಂಗಾಗಿತ್ತು. ತ್ರೈತ್ರಾಯುಗದಲ್ಲಿ ಗುರು ಶಿಷ್ಯಂಗೆ ಜಯಂಕಿಸಿ ಅಂದ್ರೆ ಹೊಡೆದು ಬುದ್ಧಿ ಕಲಿಸ್ತಿದ್ರು. ಆಗಲಿ ಮಹಾಪ್ರಸಾದವಯ್ಯ ಅಂತಿದ್ರಂತೆ. ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ವಚನಕಾರರ ಹೇಳಿರುವಂತಹ ಮಾತು. ಹಾಗೆ ತ್ರೈತ್ರಾಯುಗದಲ್ಲಿ ಬೈದು ಬುದ್ಧಿ ಹೇಳಿದ್ರು, ಆಗಲಿ ಮಹಾಪ್ರಸಾದವಯ್ಯ ಅಂತಿದ್ರಂತೆ. ಇವತ್ತು ಆಧುನಿಕ ಕಾಲದಲ್ಲಿ ಹೆಂಗಾಗಿದೆ ಅಂದ್ರೆ ಗುರುಗಳೇ ವಿದ್ಯಾರ್ಥಿಗಳೇ ಕೈ ಮುಗಿದು ಬಾರಪ್ಪ ನಿಮ್ಗೆ ಪಾಠ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಶಿಕ್ಷಣದ ವ್ಯವಸ್ಥೆಗಳು, ಶಿಕ್ಷಣದ ಮಾದರಿಗಳು, ಶಿಕ್ಷಣದ ಒಂದು ನಿಯಮಗಳು ಆ ಥರ ರೂಢಿಯಾಗಿದೆ. ಅದಕ್ಕೆ ಎಲ್ಲರೂ ನೋಡಿ, ವರ್ಷ ಪೂರ್ತಿ ಕಲ್ತಿರುವಂತಹ ಒಂದು ಸಿಲೆಬಸ್ ಅನ್ನ 3 ವರ್ಷದಲ್ಲಿ ಮಕ್ಕಳು ಬರಿಬೇಕು. ಮಕ್ಕಳು ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು, ತಮ್ಮ ಜಾಣ್ಮೆಯನ್ನು ತೋರಿಸ್ಬೇಕು. ಆದರೆ ಯಾವ ಮಕ್ಕಳು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡಿರ್ತಾವೆ, ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಿಸ್ಕೊಂಡಿರ್ತಾವೆ, ಕ್ಲಾಸ್ ರೂಮ್ ನಲ್ಲಿ ಹೇಳಿರುವಂತ ಎಲ್ಲ ವಿಚಾರಗಳನ್ನ ಅಳವಡಿಸಿಕೊಂಡಿರ್ತಾವೆ, ದಿನನಿತ್ಯ ಓದುವುದನ್ನ ರೂಢಿ ಮಾಡ್ಕೊಂಡಿರ್ತಾವೆ, ಆ ಮಕ್ಕಳು ಯಶಸ್ವಿ ಆಗಕ್ಕೆ ಸಾಧ್ಯ. ನೋಡಿ, ಈಗ ಎಲ್ಲರೂ ಎಕ್ಸಾಮ್ ಬರೀತಾರೆ, ಎಲ್ಲರೂ ರ್ಯಾಂಕ್ ಬರಲ್ಲ, ಎಲ್ಲರೂ ಫಸ್ಟ್ ರ್ಯಾಂಕ್ ಅಲ್ಲಿ ಬರಲ್ಲ. ಹಂಗೆ ಅಂಥವೆಲ್ಲ ವಿಚಾರಗಳನ್ನ ನಾವು ನೋಡ್ತೀವಿ. ಅದಕ್ಕೆ ದಯವಿಟ್ಟು ನಾವು ಗಮನಿಸಬೇಕಾಗಿರೋದೇನು, ನಮ್ಮ ಮಕ್ಕಳ ಆರೋಗ್ಯ ನೋಡ್ಕೊಳ್ಳಿ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾವಂತೇಳಿ ಪೇರೆಂಟ್ಸ್ ಮೀಟಿಂಗ್ ಕರೀತಾರೆ. ನಾನು ಇಡೀ ತಾಲೂಕಿನಲ್ಲಿ ಎಲ್ಲ ಸ್ಕೂಲಲ್ಲಿ ವಿಸಿಟ್ ಮಾಡಿದ್ದೀನಿ. ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಎಷ್ಟೋ ಪೇರೆಂಟ್ಸು ಮೀಟಿಂಗಿಗೆ ಹೋಗಲ್ಲ ಸ್ಕೂಲಲ್ಲಿ. ಅವರೇ ಅಲ್ಲಿರುವಂಥ ಟೀಚರ್ಸು, ಹೆಡ್ ಮಾಸ್ಟ್ರು, ಒಂದು 4 ಜನ ಯಾರು ಬಂದವರು ಅಷ್ಟೇ, ಅಷ್ಟರ ಮೇಲೆ ಮೀಟಿಂಗ್ ಮುಗಿಸಿ ಕಳಿಸ್ಬೇಕು. ಆದರೆ ನನ್ನ ಮಗು ಏನು ಪ್ರಗತಿ ಹೊಂದಿದೆ, ನನ್ನ ಮಗು ಓದ್ತಾ ಇದ್ದಾನೆ ಇಲ್ವಾ, ಅಥವಾ ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಇದ್ದೇನೆ, ಅದನ್ನ ಯಾರು ಕೇಳೋಕೆ ರೆಡಿ ಇಲ್ಲ. ದಯವಿಟ್ಟು ಹಂಗಾಗಬಾರ್ದು. ನಮ್ಮ ಮಕ್ಕಳ ಬಗ್ಗೆ ನಾವು ಇವತ್ತಿನ ಮಕ್ಕಳಲ್ಲ, ಮುಂದೆ ಫ್ಯೂಚರ್ ಇವ್ರು ಹೆಂಗಿರ್ಬೇಕಂತೇಳಿ ಇವತ್ತು ನಾವು ಡಿಸಿಷನ್ ಮಾಡಬೇಕು. ಹಾಗಿದ್ದಾಗ ನಮ್ಮ ಮಕ್ಕಳ ಆರೋಗ್ಯವನ್ನು ನಾವು ತುಂಬಾ ಜಾಗೃತರಾಗಿ ನೋಡ್ಕೋಬೇಕು ಅನ್ನುವಂಥದ್ದು ಸರಿ ಅಲ್ವಾ ನಾನು ಹೇಳೋದು? ಹಾಗಿದ್ದಾಗ ನಾವೆಲ್ಲರೂ ಅದನ್ನ ಅಳವಡಿಸ್ಕೋಬೇಕು, ರೂಢಿ ಮಾಡ್ಕೋಬೇಕು. ಬದಲಾವಣೆಯನ್ನಂದಾಗ ಅದನ್ನ ರೂಢಿ ಮಾಡ್ಕೋಬೇಕು. ನೋಡಿ, ಕೋವಿಡ್ ಬಂದಾಗ ಯಾರಿಗೂ ರೂಢಿನೇ ಇದ್ದಿದ್ದಿಲ್ಲ. ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡು ಓಡಾಡಿದೀವಿ, ಸರಿ ಅಲ್ವಾ? ಮತ್ತೊಬ್ಬರು ಉಸಿರು ಮತ್ತೊಬ್ಬರಿಗೆ ಬೆಡಿಬಾರ್ದು ಅಂತ. ಹಾಗಾದ್ರೆ ಹೊಸ ಬದಲಾವಣೆ ಏನಾದ್ರು ಮಾಡ್ಕೊಂಡು ಹೋಗುವಂತಾಗ ಬೇರೆಯವ್ರು ನಗ್ತಿರ್ತಾರೆ. ಅವ್ರು ನೋಡಿ, ಮುಖಕ್ಕೆ ಹೆಂಗ್ ಹಾಕೊಂಡಿದ್ದಾರೆ ನೋಡಿ, ಅದನ್ನೇ ಫ್ಯಾಷನ್. ಇನ್ನು ಕೇಳಿಸ್ಕೊಳ್ಳಿ, ಅದು ಸುಮ್ಮನೆ ಜೋಕಾಗಿ ಹೇಳ್ತೀನಿ. ಕೋವಿಡ್ ಬಂದಾಗ ಅವ್ರ ಡ್ರೆಸ್ಸಿಗೆ ತಕ್ಕಂತೆ ಮ್ಯಾಚಿಂಗು ಮಾಸ್ಕ್ ಎಲ್ಲ ಹಾಕೊಂಡು ಓಡಾಡಿದ್ದಾರೆ. ನೋಡಿ ಹೆಂಗಿದೆ ಅಂದ್ರೆ ಕಾಲಕ್ಕೆ ತಕ್ಕಂತೆ ಏನೇನು ಬದಲಾವಣೆ ಬಂತು ಅಂತ ಡ್ರೆಸ್ಸಿಗೆ ತಕ್ಕಂಗೆ. ಇನ್ನು ಗಮನಿಸ್ಬೇಕು, ಅದು ಸುಮ್ಮನೆ ಅದ್ರ ಹಿಂದೆ ಒಳಾರ್ಥ ಬೇರೆ ಇದೆ. ಹೆಣ್ಣು ಮಕ್ಕಳ ಹಾಳು ಮಾಡ್ಕೊಂಡಿದ್ದಾರೆ. ಅಂಥ ಘಟನೆಗಳು ಸಹ ಸಾಕಷ್ಟು ಇದ್ದಾವೆ. ಅದಕ್ಕೆ ದಯವಿಟ್ಟು ನಮ್ಮ ಮಕ್ಕಳ ಮೇಲೆ ನಮಗೆ ಗಮನ ಇರಬೇಕು ಅನ್ನುವಂಥದ್ದು. ಮಗು ದೊಡ್ಡದಾಯ್ತು, ಎತ್ತರ ಬೆಳ್ಕೊಂಡನಂದ್ರೆ ಆ ಮಗುನ ಮ್ಯಾಗ ನನ್ನ ಮಗ ಯಾರ ಜೊತೆ ಓಡಾಡ್ತಿದ್ದಾನೆ, ನನ್ನ ಮಗಳು ಯಾರ ಜೊತೆ ಸುತ್ತಾಡ್ತಿದ್ದಾಳೆ, ಅದೆಲ್ಲವನ್ನು ಗಮನಿಸ್ಬೇಕು ನಾವು. ಪ್ರತಿಯೊಬ್ಬ ಪೇರೆಂಟ್ಸ್ ಲಕ್ಷಣ ಅದು. ಹಾಗೆ ಜವಾಬ್ದಾರಿ ತುಂಬ, ಅದನ್ನು ನಾವು ಗಮನಿಸ್ಕೊಂಡಾಗ ಖಂಡಿತವಾಗಿಯೂ ನಾವು ಚೆನ್ನಾಗಿರ್ಬೋದು, ಮಕ್ಕಳನ್ನ ಆರೋಗ್ಯವಾಗಿರ್ಬೋದು. ಹಾಗೆ ಇತ್ತೀಚಿನ ದಿನಗಳಲ್ಲಿ, ಹಿಂದಿನ ಕಾಲದಲ್ಲಿ ಬೇರೆ ಇತ್ತು. ಏನಂದ್ರೆ ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತಿತ್ತು. ಅಂದ್ರೆ ಚಡಿ ಹೇಟ್ ಬಿತ್ತಂದ್ರೆ ಶಾಲೆಯಲ್ಲಿ ಶಿಕ್ಷಕರು ಹೊಡೆದ್ರೆ ವಿದ್ಯೆ ಚೆನ್ನಾಗಿ ಹತ್ತಿತ್ತು ತಲೆಗೆ ಅಂತೇಳಿ ನನಗಿನ್ನೂ ನೆನಪಿದೆ. ನಾನು ಪ್ರೈಮರಿಯಲ್ಲಿದ್ದಾಗ ನಮ್ಮ ಸರ್ ಒಬ್ರು ರೂಲ್ ಕಟ್ಕಿತ್ಕೊಂಡು ಹೊಡಿತಿದ್ರು.
ಅವರಲ್ಲಿ ಬಂದ್ರಂದ್ರೆ ಇಲ್ಲೆಲ್ಲರೂ ಸುಮ್ಮನೆ ಮುಗಿದ್ಕೊಂಡು ನಾವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡ್ಬಿಡ್ತಿದ್ವಿ. ಆ ಥರದ ವ್ಯವಸ್ಥೆಯನ್ನು ನಾವು ನೋಡಿದ್ವಿ. ಬಟ್ ಇವತ್ತು ಮಕ್ಕಳಿಗೆ ಆ ಥರದ್ದು ಹೊಡೆಯುವಂತಿಲ್ಲ, ಗದರಿಸುವಂತಿಲ್ಲ. ಇವತ್ತಿನ ವಿಚಾರ ಹೆಂಗಾಗಿದೆ ಅಂದರೆ, ನಗರಗಳಲ್ಲಂತೂ ಮಿನಿಮಮ್ 1 ಮಗು ಅಥವಾ 2 ಮಗು, ಸರಿ ಅಲ್ವಾ ನಾನು ಹೇಳೋದು? 1 ಮಗು 2 ಮಗು ಇರುವುದೇ. ಒಬ್ಬೊಬ್ಬ ಮಕ್ಕಳು ನಾವು ಪ್ರೀತಿಯಿಂದ ಬೆಳೆಸಿದ್ದೀವಿ, ನೀವು ಯಾಕೆ ಹೊಡಿತೀರಾ ಅಂತೇಳಿ ಕೇಳುವಷ್ಟರ ಮಟ್ಟಿಗೆ ನಾವು ಹೋಗಿದ್ದೀವಿ. ನಾವು ಇಲ್ಲಿ ಶಾಲೆಯಲ್ಲಿ ಅಥವಾ ಅವರು ಒಂದು ಸರ್ಟನ್ ಏಜ್ನಲ್ಲಿ ಅವ್ರಿಗೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡದೆ ಹೋದರೆ ನಾಳೆ ಅವರು ಸಮಾಜಕ್ಕೆ ಕಂಟಕ ಆಗ್ತಾರೆ ಅನ್ನುವಂಥದ್ದು ಸಹ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತೀವಿ. ಅದಕ್ಕೆ ದಯವಿಟ್ಟು ಹಂಗಾಗಬಾರ್ದು. ನಮ್ಮ ಮಕ್ಕಳಿಗೆ ವಿದ್ಯಾ ಸಲುವಾಗಿ ನಿಮ್ಮ ಟೀಚರ್ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಮಾಡಬೇಕು ಅಂತೇಳಿ ನಾವು ಗದರಿಸಬೇಕು. ಪೇರೆಂಟ್ಸು ಅದನ್ನು ಶಿಕ್ಷಕರ ಕೈಗೆ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗಿಯೂ ಮಕ್ಕಳು ಸುಧಾರಿಸ್ತವೆ, ಮಕ್ಕಳು ಒಳ್ಳೊಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಪಡಿತಾವೆ ಅನ್ನುವಂಥದ್ದು ಸಹ ಅಷ್ಟೇ ಸತ್ಯ. ಹಾಗಿದ್ದಾಗ ನಾವು ತುಂಬ ಗಮನಿಸಬೇಕು. ಏನಿಲ್ಲ, ನಮ್ಮಲ್ಲೇ ಸ್ವಲ್ಪ ಚೇಂಜಸ್ ಬರಬೇಕಷ್ಟೇ. ಬದಲಾವಣೆ ಬಂದಾಗ ಬೇರೆಯವರು ನಮ್ಮನ್ನು ಬೇರೆ ರೂಪದಲ್ಲಿ ನೋಡ್ಬೋದು, ಆದರೆ ಅದು ಮುಂದೊಂದು ದಿನ ನಮ್ಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ನೋಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಅಂಗನವಾಡಿಯಲ್ಲಿ ಪೌಷ್ಟಿಕ ಆಹಾರ ಧಾನ್ಯಗಳನ್ನು ಕೊಡ್ತಾರೆ. ಅದನ್ನು ಬಳಸ್ಕೊಳ್ಳೋಕೆ ರೆಡಿ ಇಲ್ಲ, ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಇಂಥವೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಿಮ್ಮ ಮನೆಯಲ್ಲಿರುವಂಥ. ನೋಡಿ, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟರು ನಮ್ದು HP ಹೆಚ್ಚಾಗಕತ್ತಿಲ್ಲ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ತಾ ಇಲ್ಲ. ನೀವು ಇಲ್ಲಿ ಅಪ್ಪಾಪುರ ಹತ್ರ ಹೋಗುವಾಗ ಯಾರಾದ್ರೂ ನೋಡಿದ್ರೆ, ಗಮನಿಸಿದ್ರೆ ಒಂದು ಕೆಲಸ ಮಾಡ್ತಿರ್ತಾರೆ ಶಿಕ್ಷಕರು. ಹಾಗೆ ಮಕ್ಕಳಿಗೆ ಆರೋಗ್ಯ ನೋಡ್ಕೊಳ್ಬೇಕಾಗಿರೋದು ತುಂಬ ಮುಖ್ಯ. ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೊಂದು ಗಂಟೆ ನಾನು ಮಾತಾಡ್ಬಿಡ್ತೀನಿ. ಏನಿಲ್ಲ, ಸಾಕಷ್ಟು ವಿಚಾರಗಳೇ ಇದಾವೆ. ನಾನು ಹೇಳ್ಬೇಕಾದ್ರೆ ಸಾಕಷ್ಟು ಆರೋಗ್ಯವಂತ ವಿಚಾರಗಳನ್ನ ಇದಾವೆ. ನಮ್ಮ ಮನೆಯಲ್ಲಿ ಸಾಕಷ್ಟು ಫುಡ್ ಇದೆ. ಎಷ್ಟೋ ಮಕ್ಕಳು ನೋಡಿ, 16 ವರ್ಷ ಆದ ತಕ್ಷಣ ವೇಟ್ ಮಾಡ್ತಿರ್ತೀವಿ. ಒಂದು ಹೆಣ್ಣು ಮಗು 18 ವರ್ಷಕ್ಕೆ ಮದುವೆ ಮಾಡ್ತೀವಿ, ಸರಿ ಅಲ್ವಾ? 18 ವರ್ಷಕ್ಕೆ ಮದುವೆ ಮಾಡ್ತೀವಿ. ಇನ್ನು ಹಳ್ಳಿಗಳ ಕಡೆ ಆ 18 ವರ್ಷದ ಒಳಗೇನೆ ಮದುವೆ ಮಾಡುವಂಥ ಒಂದು ಸನ್ನಿವೇಶಗಳು ಸೃಷ್ಟಿಯಾಗಿದ್ದಾವೆ. ದಯವಿಟ್ಟು ಅದು ಆಗಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಬಿಫೋರ್ 18 ಮದುವೆ ಆದರೆ ತಂದೆ ತಾಯಿಯನ್ನ ಜೈಲಿಗೆ ಹಾಕ್ತಾರೆ, ನಿಮ್ಗೂ ಗೊತ್ತಿರಲಿ. ಹಾಗಿದ್ದಾಗ 18 ವರ್ಷದ ಮೇಲ್ಪಟ್ಟನೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಾಗುತ್ತೆ. ಇನ್ನೂ ಬದಲಾವಣೆ, ಇನ್ನು 21 ವರ್ಷಕ್ಕೆ ನಾವು ಸಹ ಮದುವೆ ಮಾಡಬೇಕು ಅನ್ನುವಂಥ ಹೊಸ ನಿಯಮಗಳು ಬಂದಿದ್ದಾವೆ. ಅದರ ಜೊತೆಗೆ ಕೇಳಿಸ್ಕೊಳ್ಳಿ, ಆ ಮಗು ಚೆನ್ನಾಗಿ ಉಂಡು ಆರೋಗ್ಯವಾಗಿದ್ದರೆ 18 ವರ್ಷ ಆದಮೇಲೆ ಅವ್ರು ಮದುವೆ ಮಾಡಿದರೆ, ಆಕೆ ಪ್ರೆಗ್ನೆಂಟ್ ಆಗಿ ಆಸ್ಪತ್ರೆಗೆ ಬಂದರೆ ನಾವು ಟೆಸ್ಟ್ ಮಾಡ್ತೀವಿ. HB ಎಷ್ಟಿದೆ, ಹಿಮೋಗ್ಲೋಬಿನ್. ಸಾಮಾನ್ಯವಾಗಿ ಮಾತಾಡಬೇಕು, ನಾವು ದಿನನಿತ್ಯ ಅದನ್ನು ನೋಡ್ತೀವಿ ನನ್ನ ಲ್ಯಾಬಲ್ಲಿ. ಎಷ್ಟೋ ಹೆಣ್ಣು ಮಕ್ಕಳದು HB ಬಿಲೋ 7 ಇರುತ್ತೆ. 7 ಪಾಯಿಂಟ್ ರಕ್ತದ ಪ್ರಮಾಣ 7 ಪಾಯಿಂಟ್ ಇರುತ್ತೆ. 7 ಪಾಯಿಂಟ್ ಇದ್ದು ಅವ್ರು ಚೆನ್ನಾಗಿ ಆರೋಗ್ಯವಾಗಿದ್ದು ಮಗುವಿಗೆ ಚೆನ್ನಾಗಿ ತನ್ನ ದೇಹದಿಂದ, ತನ್ನ ಬಾಯಿಂದನೇ ಮಗುವಿಗೆ ಆಹಾರ ಹೋಗೋದಲ್ವ. ಚೆನ್ನಾಗಿ ತಿಳ್ಕೊಂಡ್ರೆ ಮಗು ಚೆನ್ನಾಗಿ ಗ್ರೋತ್ ಆಗುತ್ತೆ. ತಂಗಿ ನಿನಗೆ ಚೆನ್ನಾಗಿಲ್ಲ, ನಿನಗೆ ಒಳ್ಳೇದಲ್ಲ ಅಂತ ಹೇಳ್ಬೇಕು ಮಗಳಿಗೆ ತಿಳಿಸಿ. ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂತ. ಒಬ್ರು ಯಾರೋ ಪಕ್ಕದ ಹುಡುಗಿ ಹಂಗೆ ಹಾಕೊಂಡಿದೆ ಅಂತೇಳಿ ಈ ಹುಡುಗಿನ ಹಾಕ್ಕೊಂಡ್ರೆ ಅವಳ ಜೊತೆ ಅವಳಿಗೆ ವ್ಯತ್ಯಾಸ ಇರಲ್ಲ. ಅದಕ್ಕೆ ಗಮನಿಸ್ಕೊಳ್ಳಿ ತುಂಬ ವಿಶೇಷವಾಗಿ. ಇದೆಲ್ಲ ಇರುತ್ತೆ ತಾಯಂದ್ರೆ ನಿಮ್ಗೆ ಗೊತ್ತಿಲ್ಲದಲ್ಲ ಅದು. ನಾವು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಹಾಗಿದ್ದಾಗ ವೇಷಭೂಷಣ ಸಹ ಅಷ್ಟೇ ಮುಖ್ಯ, ಸಂಸ್ಕಾರ ಮುಖ್ಯ. ನಮ್ಮ ಮಕ್ಕಳಿಗೆ ಬಟ್ಟೆ ಬರೆ ಹಾಕಬೇಕು, ಆರೋಗ್ಯ ಕಾಪಾಡಬೇಕು, ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಜೊತೆಗೆ ನಮ್ಮಲ್ಲಿ ಬದಲಾವಣೆಗಳನ್ನು ತಂದ್ಕೋಬೇಕು. ನಮ್ಮಲ್ಲಿ ಬದಲಾವಣೆ ಬಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲ್ಕೊಂಡು ಬಿಡ್ತಾವೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನೀವೇನು ರೂಢಿ ಮಾಡ್ಕೋತೀರಿ, ನೀವು ಹೇಗಿರ್ತೀರಿ, ಅದ್ರ ಮೇಲೆ ನಿಮ್ಮ ಮಕ್ಕಳು ರೆಡಿ ಆಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಬದಲಾವಣೆ ಬರಬೇಕು. ನಮ್ಮಲ್ಲಿ ಬದಲಾವಣೆ ಬರೋದ್ರಿಂದ ಸಮಾಜದಲ್ಲಿ ಬದಲಾವಣೆ ತರೋಕ್ಕೆ ನಾವು ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇದುವರೆಗೂ ನನಗಿಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಶಿಕ್ಷಣ ಇಲಾಖೆಯ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ರೂಪಾ ಅವರು ಮಾತನಾಡಿ, ಮಕ್ಕಳನ್ನ ಮೊಬೈಲ್ ಬಳಕೆಯಿಂದ ದೂರವಿಡಿ ಎಂದು ಪೋಷಕರಿಗೆ ಕಿವಿ ಮಾತು ಹೇಳಿದರು. ಸಂಸ್ಥೆಯ ಕಾರ್ಯದರ್ಶಿ AR ಸುಬ್ಬರಾವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಶಾಲೆಯ ಮುಖ್ಯ ಶಿಕ್ಷಕಿ BM ರಾಗಿಣಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಇದೇ ವೇಳೆ ಪುಟಾಣಿ ಮಕ್ಕಳಿಂದ ವಿವಿಧ ಹಣ್ಣುಗಳ ಪ್ರಾತ್ಯಕ್ಷಿಕೆ ನಡೆದರೆ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ವಿವಿಧ ಬಗೆಯ ತರಕಾರಿ, ಕಾಳುಗಳು, ಹಣ್ಣುಗಳಿಂದ ತಯಾರಿಸಿದ ದೇಶೀಯ ಆಹಾರಗಳನ್ನು ತಯಾರಿಸಿ ಅವುಗಳಿಂದ ದೊರೆಯುವ ಪೌಷ್ಟಿಕತೆಯ ಬಗ್ಗೆ ಪರಿಚಯಿಸಿದರು. ಕಾರ್ಯಕ್ರಮದಲ್ಲಿ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.